ಯುದ್ಧಕಾಂಡ ಮೂವಿ ರಿಲೀಸ್ ಆಗ್ತಿದ್ದಾರೆ ಏಪ್ರಿಲ್ 18th. ಅದ್ರದ್ದು ಒಂದು ಮೇಕಿಂಗ್ ವಿಡಿಯೋ ಬಿಟ್ಟಿದ್ದಾರೆ. ಇನ್ನ 2 ದಿವಸದಿಂದ ಬಿಟ್ಟಿದ್ದಾರೆ ಅಷ್ಟೇ. ಇದು ಚಾಪ್ಟರ್ 2 ಒಂದು ಪ್ರೊಡಕ್ಷನ್. ಇದು ಅವರೇ ಡೈರೆಕ್ಷನ್ ಎಲ್ಲ ನೋಡ್ಕೊಂತಿದ್ದಾರೆ ಅಂತ ಕಾಣುತ್ತೆ. ಅವರೇ ಹೀರೋವನ್ನು ಕೂಡ. ಹೇಗಿದೆ ಟ್ರೇಲರ್ ಮೇಕಿಂಗ್, ಏನೇನ್ ಕತೆ ಇದು ಅಂತ ನೋಡ್ಕೊಂಬರೋಣ ಬನ್ನಿ. ಸಮಾಜದಲ್ಲಿ ಆದಷ್ಟು ಬೇಗ ಇದೊಂದು ಇಂಪ್ಲಿಮೆಂಟ್ ಹೀರೋಯಿನ್ ಇವ್ರೆ. ಆದ್ರೆ ನಾವು ಈ ಸಿನಿಮಾ ಮಾಡಿರೋದಕ್ಕೂ ಒಂದು ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ. ಇದು ಧರ್ಮದ ಕತೆ, ನೋಡ್ಬೇಕಿದು ನೀವು. ಅದಕ್ಕೆ ಇದು ನನ್ನ ಹೋರಾಟ ಮಾತ್ರ ಅಲ್ಲ, ನಮ್ಮ ಹೋರಾಟ ಆಗ್ಬೇಕು. ದೊಡ್ಡ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರೋ ಮೂವಿ ಅಂತ ಕೂಡ ನಾನು ಕೇಳ್ಪಟ್ಟೆ. ಅದಕ್ಕೋಸ್ಕರ ನಾನು ಕೂಡ ಹೋಗಿ ಚಿತ್ರಮಂದಿರದಲ್ಲೇ ಹೋಗಿ ನೋಡ್ಬೇಕು, ಅಂದ್ರೆ ಥಿಯೇಟರ್ ಅಲ್ಲಿ. ನೀವು ಕೂಡ ಹೋಗಿ ನೋಡಿ. ಪೂಜೆ ಮಾಡಿ ಶುರು ಮಾಡ್ತಾ ಇದಾರೆ ಮೇಕಿಂಗ್. ಸ್ಟಾರ್ಟಿಂಗ್ ಅನ್ಸುತ್ತೆ, ಅದು ವಿಡಿಯೋಗಳನ್ನ ಇವಾಗ ಅಪ್ಲೋಡ್ ಮಾಡಿದೆ. ನಮಸ್ಕಾರ ಎಲ್ರಿಗೂ, ನಾನು ಅರ್ಚನಾ. ನಾನು ಪ್ರಕಾಶ್ ಬೆಳವಾಡಿ. ಯುದ್ಧಕಾಂಡದಲ್ಲಿ ನನ್ನ ಹೆಸರು ಶಾಮಿಲಿ. ಯುದ್ಧಕಾಂಡ ಈ ಚಿತ್ರದಲ್ಲಿ ನನ್ನ ಪಾತ್ರದ ಹೆಸರು ಭರತ್ ಅಂತ. ಹೀರೋ ಭರತ್ ಮಾಡಿದ್ದು ಇದು ನಾನು ಮಾಡ್ತೀನಿ ನೋಡಿ. ಅಯ್ಯೋ, ಕಾಲೇಜಲ್ಲೆಲ್ಲ ಮಾಡ್ತಿದ್ದೆ, ಈಗ ಮಾಡಿ. ನನ್ನ ಒಬ್ಬ ಸ್ನೇಹಿತ ಪರಮೇಶ್ ಅವ್ರ ಮುಖಾಂತರ ಇವರು ಪರಿಚಯ ಆಗಿ ಹೀಗೆ ಒಂದಿನ ಕಥೆ ಕೇಳಿದ್ದು. ಕಥೆ ಕೇಳಾದ್ಮೇಲೆ ತುಂಬಾ ರೋಚಕವಾಗಿತ್ತು ಕಥೆ. ಇಲ್ಲ, ಬೆಂಗಳೂರು ಸುತ್ತಮುತ್ತನೇ ಜಾಸ್ತಿ ಶೂಟಿಂಗ್ ಮಾಡಿದಾರೆ ಅಂತ ಕಾಣ. ನನ್ನ ವೃತ್ತಿ ಜೀವನದ ಬದುಕಿನಲ್ಲಿ 30ನೇ ಸಿನಿಮಾ ಮತ್ತು 30ನೇ ನನಗೆ ಬಹಳ ಮುಖ್ಯ ಮತ್ತು ವಿಶೇಷವಾದಂತಹ ಚಿತ್ರ. ಮುಖ್ಯ ಮತ್ತೆ ವಿಶೇಷ ಯಾಕೆ ಅಂತಂದ್ರೆ ಇದು ನನ್ನ 2ನೇ ನಿರ್ಮಾಣದ ಸಿನಿಮಾನೂ ಹೌದು. ಜೊತೆಗೆ ಈ ಪಾತ್ರ ಭರತ್ ಅನ್ನೋದು ಬಹುಶಃ ಎಲ್ರಿಗೂ ಸಿಗ್ಲಿಕ್ಕಿಲ್ಲ ಆ ತರದ ಒಂದು ಪಾತ್ರ. ಥ್ರಿಲ್ಲರ್ ಮೂವಿ, ಒಂಥರ ಕೋರ್ಟ್ ರೂಮ್ ಡ್ರಾಮಾ ಅಂತ ಹೇಳ್ತಲ್ಲ ಆ ತರ. ಮಾತಾಡೋದಕ್ಕೆ ಹೋದ್ರೆ ನಮ್ಮ ಕಥೆ ಕೇಳಿದಾಗ ಫಸ್ಟ್ ತಲೆನಲ್ಲಿ ಬಂದಿದ್ದು ನಿವೇದಿತಾ. ಬಿಕಾಸ್ ಈ ಇಡೀ ಕಥೆ ನಡೆಯೋದೇ ನಿವೇದಿತಾ ಸುತ್ತಮುತ್ತ. ಯುದ್ಧಕಾಂಡ ಸಿನಿಮಾದಲ್ಲಿ ನಾನು ನಿವೇದಿತಾ ಅನ್ನೋ ಒಂದು ಪಾತ್ರನ ನಿರ್ವಹಿಸ್ತಾ ಇದ್ದೀನಿ. ನಿವೇದಿತಾ ಇಸ್ ಅ ವೆರಿ ಕ್ಲೋಸ್ ಟು ರಿಯಾಲಿಟಿ ಕ್ಯಾರೆಕ್ಟರ್. ಸಾಮಾನ್ಯವಾಗಿ ನಮ್ಮ ಸೊಸೈಟಿನಲ್ಲಿ ನಾವು ಯಾವುದೆಲ್ಲ ರೀತಿಯ ಹೆಣ್ಮಕ್ಳನ್ನ ನೋಡ್ತೀವಿ, ಶಿ ಇಸ್ ಒನ್ ಅಮಾಂಗ್ ದೆಮ್ ಅಂತ ಹೇಳ್ಬೋದು. ವ್ಯೂನಲ್ಲೂ ತಗೊಂಡು ಹೋಗೋದೇನಿದೆ ಒಂದೇನಂದ್ರೆ, ಯಾವಾಗ್ಲೂ ಹೀರೋ ಆದವರು ಅಥವಾ ಅವ್ರದೇ ಪ್ರೊಡಕ್ಷನ್ ಎಲ್ಲ ಇದ್ರೆ ಅವ್ರನ್ನೇ ವೈಭವೀಕರಣ ಜಾಸ್ತಿ ಇರುತ್ತೆ ಹೀರೋದೇ. ಇದ್ರ ಅಂತರ ಇಲ್ಲ ಅಂತ ಕಾಣಿಸುತ್ತೆ. ಹೆಣ್ಮಕ್ಳಿಗೆ ಅಂದ್ರಲ್ಲೂ ಹೀರೋಯಿನ್ಗೆ ಪ್ರಾತಿನಿಧ್ಯತೆ ಕೊಟ್ಟಿದ್ದಾರೆ. ಹೀರೋಯಿನ್ ಆಗ್ಲಿ ಅಥವಾ ಬೇರೆ ಕ್ಯಾರೆಕ್ಟರ್ಸ್ಗೂ ತುಂಬಾ ಒತ್ತನ್ನ ಕೊಟ್ಟಿ ಪ್ರೊಡಕ್ಷನ್ ಮಾಡ್ಯಾರೆ ಅಂತ ಕೂಡ ಅನ್ನಿಸ್ತಾ ಇದೆ. ದಟ್ ವಾಸ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ನನಗೆ ಈ ಸಿನಿಮಾದ ಕನ್ಸ್ಟ್ರಕ್ಷನ್ ನಲ್ಲಿ ಬಹಳ ಇಷ್ಟ ಆಗಿದ್ದು, ಬರೀ ಪ್ರೊಟಗನಿಸ್ಟ್ ಮಾತ್ರ ಅಲ್ಲದೆ ಎಲ್ಲ ಪಾತ್ರಗಳು ಅಷ್ಟೇ ಈಕ್ವಲಿ ನಾನು ಹೇಳಿದ್ನಲ್ಲ, ಒಂದು ಸ್ಟ್ರಕ್ಚರ್. ಎಲ್ಲರಿಗೂ ಒಂದು ಈಕ್ವಲ್ ಆಪರ್ಚುನಿಟಿ, ಈಕ್ವಲ್ ಇಂಪಾರ್ಟೆನ್ಸ್. ಎಲ್ಲ ಪಾತ್ರಗಳು ಸುಮ್ನೆ ಬಂದು ಹೋಗ್ತಾರೆ ಅನ್ನೋದಕ್ಕೆ ಚೆನ್ನಾಗಿರಲ್ಲ ಪಾತ್ರಗಳು. ಆರ್ಟಿಸ್ಟ್ ರಾಜ್ಞಾ ಅನ್ನೋ ಒಂದು ಹುಡುಗಿನ ಕೂಡ ಐ ಹ್ಯಾವ್ ಟು ಟೇಕ್ ಹರ್ ನೇಮ್. ಈ ಫಿಲಮ್ ಅಲ್ಲಿ ನಾನೊಂದು ಸ್ಕೂಲ್ ಹೋಗೋ ಹುಡುಗಿ. ನಂಗೆ ಈ ಸಿನಿಮಾದಲ್ಲಿ ಒಂದು ಹಾಡಿದೆ, ಅದು ನಂಗೆ ತುಂಬಾ ಇಷ್ಟ. ಹೋ ಜೀವರೇ ಬಾ ಬೇಗನೆ, ನಾನೆನ್ನ ಕಂದ ತಾನೆ. ಚೆನ್ನಾಗಿ ಮಾಡಿದೆ ಆಕ್ಟಿಂಗ್. ಲಾಯರ್ ಆಗಬೇಕು, ಒಂದು ಕ್ರಿಮಿನಲ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿ ಹೆಸರು ಮಾಡಬೇಕು ಅಂತ ಇರುವಂಥ ಸಮಯದಲ್ಲಿ ತಾನು ನಿರೀಕ್ಷೆ ಮಾಡದೇ ಇರೋಂಥದ್ದು ಘಟನೆಗೆ ಎಲ್ಲೋ ಒಂದು ಕಡೆ ಅವನಿಗೂ ಒಂದು ನಂಟನ್ನು ಸೇರಿಕೊಂಡು ಒಂದು ಹೋರಾಟಕ್ಕೆ ತಾನು ಭಾಗಿಯಾಗ್ತಾನೆ. ದ ಹೀರೋ ಆಫ್ ದ ಫಿಲ್ಮ್ ಇಸ್ ಧರ್ಮ. ಧರ್ಮದ ಪ್ರಜ್ಞೆ ಈ ಚಲನಚಿತ್ರದ ಹೀರೋ. ಚೆನ್ನಾಗಿ ಮಾಡ್ಯಾರ ಅಲ್ವಾ? ಈ ಕೋರ್ಟ್ ಸೀನ್ ಇಲ್ಲಿ ಈ ಚಿತ್ರದಲ್ಲಿ ಆಗ್ತಾ ಇರಬೇಕಾದ್ರೆ, ಈಗ ಅಜಯ್ ರಾವ್ ಅವರು ಅವ್ರ ಪಾತ್ರ ಎಮೋಷನಲ್ ಆಗಿ ಕೇಸನ್ನ ಪ್ರೆಸೆಂಟ್ ಮಾಡಬೇಕಾದ್ರೆ ನನಗೆ ನಾನಾಗಿ ನೆಗೆಟಿವ್ ವಿಲನ್ ಇವರೇ, ಪ್ರಕಾಶ್ ಬೆಳವಾಡಿ. ಅವ್ರ ವಿರುದ್ಧ ತಾತ್ಸಾರ, ಸಿಟ್ಟು ಅದನ್ನ ತೋರಿಸ್ಬೇಕಾಗಿತ್ತು ನನಗೆ. ಇರ್ಲೇಬೇಕಲ್ಲ, ಹೀರೋ ಅಂದ್ರೆ ವಿಲನ್ ಇರ್ಲೇಬೇಕು. ಇಲ್ಲ ಅಂದ್ರೆ ಮಜಾ ಇರಲ್ಲ. ಡಬ್ಬಾ ವಿಲನ್ ಗಳೆಲ್ಲ ತಂದ್ರೆ ಮಜಾ ಇರಲ್ಲ. ತುಂಬಾ ಕಲ್ತ್ಕೊಂಡಿದೀನಿ. ಗುಡ್ಡ
ಬ್ಯಾಡ್ ಟಚ್ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಅದೇ ಯಾರಾದರೂ ನಿಮಗೆ ಬ್ಯಾಡ್ ಟಚ್ ಮಾಡಿದ್ರೆ ಇಮಿಡಿಯೇಟಾಗಿ ನಿಮ್ಮ ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡಿ. ಈ ಕಥೆಗೆ ಬರುವಂಥ ಕೆಲವೊಂದು ಪಾತ್ರಗಳು ನಿವೇದಿತಾ ಆಗಿರ್ಬೋದು, ಶ್ಯಾಮಿಲಿ ಅನ್ನೋ ಒಂದು ಮಗು ಪಾತ್ರ ಆಗಿರ್ಬೋದು, ರಾಬರ್ಟ್ ಡಿಸೋಸ್ ಅನ್ನೋ ಒಂದು ಪಾತ್ರ, ನಾಗಭೂಷಣ್ ಅನ್ನೋ ಪಾತ್ರ, ಸೋಮಶೇಖರ್ ತಲ್ಕಾಡ್ ಅನ್ನೋ ಒಂದು ಪಾತ್ರ. ಸೊ ಈ ಎಷ್ಟು ಪಾತ್ರಗಳು ವೆರಿ ಮೈನ್ ಪಿಲ್ಲರ್ಸ್ ಆಫ್ ದಿ ಫಿಲ್ಮ್. ಇವತ್ತೇ ನೋಡಿ. ಎಸ್ಪೆಷಲಿ ಈಗ ಮಕ್ಕಳ ಮೇಲೆ ಆಗೋದಿದೆಯಲ್ಲ. ಹಿಂದೆ ನಮಗೆ ಯಾರೋ ಇಲ್ಲಿ ಪ್ರೆಸೆಂಟೇಷನ್ ಒಂದ್ಸತಿ ಮಾಡಿದ್ರು, ನಿಮ್ಯಾನ್ಸ್ ಇಂದ ಒಬ್ರು ಡಾಕ್ಟರ್ ವಿವೇಕ್ ಬೆನಗಲ್ ಅನ್ನೋರು ಬಂದು ಮಾಡಿದ್ರು. ಅವ್ರು ಹೇಳಿದ್ರು 48% ಕೇಸ್ಗಳು ಅಂದ್ರೆ 48% ಆಫ್ ಕೇಸಸ್ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಆಗಿದ್ರೆ ಅದು ಇಟ್ ವಿಲ್ ಹ್ಯಾಪನ್. ಯಾರು ಅವರ ವಿಶ್ವಾಸವನ್ನ ಗಳಿಸ್ಕೊಂಡಿರ್ತಾರೋ ಅವರಿಂದಾನೇ ಈ ಗೊತ್ತಿರೋರಿಂದಾನೇ ಆಗೋದು ಚೈಲ್ಡ್ ಅಬ್ಯೂಸ್ ಅಥವಾ ಮಕ್ಳ ಮೇಲೆ ಅಟ್ಯಾಕ್ ಅಥವಾ ಮಕ್ಳ ಮೇಲೆ ಯಾವ ರೀತಿ ನಡವಳಿಕೆಗಳು ನಡೆಸ್ತಲ್ಲ ಕೆಟ್ಟ ರೀತಿಯಲ್ಲಿ, ಅದೆಲ್ಲ ಗೊತ್ತಿರೋರಿಂದಾನೇ ಆಗೋದು ಅಂತ ಕೂಡ ಹೇಳ್ತಾರೆ. ಜೊತೆಗೆ ನೀವು ನೋಡ್ದಿರ್ಬೋದು, ಚೆನ್ನಾಗಿದೆ ಇದು, ಏನಪ್ಪಾ ಆಕ್ಷನ್ ಓರಿಯೆಂಟೆಡ್ ಕೂಡ ಮಾಡ್ಯಾರ. ಇಟ್ಸ್ ಅ ವೆರಿ ಶಾರ್ಟ್ ಸೀಕ್ವೆನ್ಸ್ ಶೂಟ್ ಮಾಡೋದು, ಬಟ್ ಸ್ಟಿಲ್ ಅಷ್ಟೇ ಹೀರೋಯಿನ್ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದ್ರಲ್ಲಿ ಗೊತ್ತಾಗ್ತದೆ ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇವ್ರು ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕಾದ್ರೆ ಇಫ್ ಇಟ್ ಇಸ್ ಅ ಫೈಟ್ ಬಿಟ್ವೀನ್ ಗುಡ್ ಅಂಡ್ ಈವಿಲ್, ಇದರ ವಿರುದ್ಧ ಒಂದು ಯುದ್ಧ ನಡೆಯುತ್ತೋ ಆ ಯುದ್ಧದಲ್ಲಿ ನಟ ಪಾತ್ರವನ್ನು ನಿರ್ವಹಿಸಿದಾಗ ವಿಚಾರದ ಪರವಾಗಿದ್ದು ಪಾತ್ರದ ಪರವಾಗಿ ಅಭಿನಯಿಸಬೇಕಾಗುತ್ತೆ. ಪಾತ್ರಕ್ಕೆ ಸತ್ಯ ಕೊಟ್ಟು ಮಾಡಬೇಕಾಗುತ್ತೆ. ಕರೆಕ್ಟ್. ಇಷ್ಟು ಕಷ್ಟ ಗುರು ಪ್ರೊಡಕ್ಷನ್ ಎಲ್ಲ. ಆದ್ರೆ ನಟರಿಗಿರುವ ಸಿಕ್ಕಾಪಟ್ಟೆ. ಜವಾಬ್ದಾರಿ ವಕೀಲರಿಗೂ ಇದೆಯಾ ಇಲ್ಲವಾ ಅನ್ನೋ ಒಳ್ಳೆ ಜಡ್ಜ್ ಅವ್ರ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ. ಚಲನಚಿತ್ರ ಇವರು ಸಿಕ್ಕಾಪಟ್ಟೆ ಅಂತ ನನ್ನ ಪಾಪ್ಯುಲರ್. ಅಭಿಪ್ರಾಯ. ನಿವೇದಿತಾ ಥರ ಅನ್ಯಾಯಕ್ಕೊಳಗಾಗಿ ಸರಿಯಾದ ಸಮಯಕ್ಕೆ ನ್ಯಾಯ ಸಿಗದೆ ಹೋರಾಡ್ತಾ ಇರೋ ಹಾಗೆ, ಅಂದರೆ ಆ ಜಾಗದಲ್ಲಿ ನಾನಿದ್ದಿದ್ರೆ ನಾನೇನು ಮಾಡ್ತಿದ್ದೆ ಅಂತ ನೀವು ಕೇಳೋದಾದರೆ ಐ ಆಲ್ಸೋ ಡೋಂಟ್ ಹ್ಯಾವ್ ಎನ್ ಆನ್ಸರ್ ಅದಕ್ಕೆ. ಎಷ್ಟು ಖರ್ಚಾಗತ್ತಲ್ಲ, ಎಷ್ಟು ಜನ ಬೇಕಾಗ್ತಾರೆ ಹಿಂದೆ ಎಲ್ಲ. ಕ್ಯಾಮ್ರಾ ಮುಂದೆ ಎಷ್ಟು ಜನ ಇರ್ತಾರೋ ಅದಕ್ಕಿಂತ ಡಬಲ್ ಜನ ಹಿಂದೆ ಇರ್ತಾರೆ. ನಂಗೆ ಗೊತ್ತಿರಲಿಲ್ಲ. ಡೆಫಿನೆಟ್ಲಿ ಅನ್ಸುತ್ತೆ ಆ ಮೊಮೆಂಟ್ಗೆ, ಬಟ್ ಹಂಗೆ ಮಾಡಕ್ ಆಗೋದಿಲ್ಲ ಅಲ್ಲ. ಈ ಸಿನಿಮಾ ಮುಖಾಂತರ ನಾವು ಹೇಳಕ್ ಇವನ್ ಬಿಗ್ ಬಾಸ್ ಅಲ್ಲೂ ಹಂಗೆ ಅಲ್ವಾ, ಏನು 500 ಜನ ಹಿಂದೆ ಇರ್ತಾರಂತೆ, ಒಂದು 10-15 ಜನ ಕಂಟೆಸ್ಟೆಂಟ್ ತೋರಿಸಿ. ನೋಡಿ, ಸಿನಿಮಾನ ಪ್ರಮೋಷನ್ ಮಾಡೋದಕ್ಕೆ ಬಂದಾಗ ನಾವು ಎಲ್ಲ ಸಿನಿಮಾಗೂ ಕೇಳ್ಕೊಳ್ತೀವಿ. ಆದ್ರೆ ಇದರಲ್ಲಿ ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ, ಇದು ಬಹಳ ಗಂಭೀರವಾದ ಸಮಸ್ಯೆ. ಭಾರತ ತಲೆ ತಗ್ಗಿಸಬೇಕಾದ ಒಂದು ಸಂಗತಿ ಆಗಿದೆ ಇದು. ದೇ ಗಿವ್ advisories, travel advisories in other countries on how you should be careful with Indian men. ನೀವು ಸಿನಿಮಾ ನೋಡಬೇಕಾದ್ರೆ ತುಂಬ ವಂಡರ್ಫುಲಿ ಕನೆಕ್ಟ್ ಆಗಿ ನಾವು ಸ್ವತಃ ಕೋರ್ಟಲ್ಲಿದ್ದೀವಿ ಅಥವಾ ಅವ್ರ ಜೀವನದಲ್ಲೇ ಇದ್ದೀವಿ ಅಂತ ನಮಗೆ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ನ ನಂಬಿಕೆ ಏನಂದ್ರೆ ಈ ಚಿತ್ರದಲ್ಲಿ ಪಾಲ್ಗೊಂಡ ಎಲ್ಲ ತಾಂತ್ರಿಕ ವರ್ಗದವರಾಗ್ಲಿ ನಮ್ಮ ನಟ ವರ್ಗದವರಾಗ್ಲಿ ಅಂದಾಗ ಆಡಿಯನ್ಸ್ ಇಂಪಾರ್ಟೆಂಟ್ ಪಾತ್ರ ಪ್ಲೇ ಆಗಿದ್ದು ನಮ್ಮ ಆರ್ಟ್ ಡೈರೆಕ್ಟರ್. ನೋಡಿ ಹಿಂದೆ ಎಷ್ಟು ಜನ ಕೆಲಸ ಮಾಡ್ತಾರೆ, ಚಿಕ್ಕ ಪುಟ್ಟ ಅವರೆಲ್ಲ, ಲೈಟ್ ಮ್ಯಾನ್ ಇರ್ಬೋದು, ಕ್ಯಾಮ್ರಾ ಇಟ್ಕೊಳ್ಳೋದ್ರಿಂದ ಹಿಡಿದು ಈ ಪಾತ್ರ ಜಿಮ್ಮಿ ಜಿಪ್ ಎಲ್ಲ ಇರುತ್ತೆ. ಎಷ್ಟು ಹತ್ರ ಆಗಿ ಹೋಗಿತ್ತು ಅಂತಂದ್ರೆ ಎವ್ರಿಬಡಿ ಒಂದೊಂದು ಪೇಜ್ ಗಟ್ಟಲೆ ಡೈಲಾಗ್ನ ಸಿಂಗಲ್ ಟೇಕ್ ಅಲ್ಲಿ ಹೇಳುವಂತ ಸಾಮರ್ಥ್ಯ ಬಂದ್ಬಿಟ್ಟಿತ್ತು. ಸೊ ಎಲ್ಲಿ ಕಟ್ ಹೋಗೋದು, ಎಲ್ಲಿ ಆಂಗಲ್ಸ್ ಚೇಂಜ್ ಮಾಡೋದು ಅಂದ್ರೆ ದಟ್ ವಾಸ್ ರಿಯಲಿ ಚಾಲೆಂಜಿಂಗ್ ಜಾಬ್. ಅದೇ ರೀತಿಯಾದಂಥ ಎಥಿಕ್ಸ್ಗಳನ್ನ ಇಟ್ಕೊಂಡು ಸೊಸೈಟಿಗೆ ಏನಾದರೂ ಒಂದು ಕೊಡುಗೆ ಕೊಡಬಲ್ಲ ಅಂತಹ ಸಿನಿಮಾ ಯುದ್ಧಕಾಂಡ. ಸೊ ಈ ನಂಬಿಕೆ ಮೇಲೆ ಇದು ಬೇರೆ ಯಾರಾದರೂ ಪ್ರೊಡ್ಯೂಸ್ ಮಾಡ್ಬೋದು. ಆದರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಒಬ್ಬ ಜವಾಬ್ದಾರಿಯುತ ಕಲಾವಿದನಾಗಿ ನನಗೆ ಅಭಿಮಾನಿಗಳು ಕೊಟ್ಟಂಥ ಪ್ರಶಂಸೆ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಅಭಿಮಾನ ಆಗಿರ್ಬೋದು, ನಾವು ಹಿಂದಿರುಗಿಸ್ಬೇಕಾದ್ರೆ ಏನಾದರೂ ಅಂದರೆ ರಿಟರ್ನ್ ಗಿಫ್ಟ್ ಅಂತ ಹೇಳ್ತೀವಿ, ಏನಾದರೂ ಕೊಡಬೇಕಂತ ಇದ್ದಾಗ ಒಂದು ಸ್ವಾರ್ಥ ಅನ್ನೋದಿರುತ್ತೆ. ಈ ಥರದ ಸಿನಿಮಾಗಳು ನನ್ನಿಂದನೇ ಬರಬೇಕು ಅನ್ನೋದೊಂದು. ಸೊ ಹಾಗಾಗಿ ಅಜಯ್ ರಾವ್ ಪ್ರೊಡಕ್ಷನ್ಸಿಂದ ಈ ಥರದ್ದೊಂದು ಸಿನಿಮಾ, ಒಂದು ಕೃಷ್ಣಲೀಲಾ ಕೊಟ್ಟಿದ್ದ, ಮತ್ತೇನು ಮಾಡ್ದ, ಸೂಪರ್ ಹಿಟ್ ಅಲ್ಲ ಇದು, ಸೆಕೆಂಡ್ ಮೂವಿ. ಅದ್ಭುತವಾದಂಥ ಸಿನಿಮಾ ಕೊಟ್ಟಿದ್ದೀನಿ ಅನ್ನೋ ಹೆಮ್ಮೆ ಹೆಗ್ಗಳಿಕೆ ನಂದಾಗಿರಲಿ ಅನ್ನೋ ನಾನೇ ನಿರ್ಮಾಣ ಮಾಡ್ತೀನಿ ಅಂತ ಒಂದು ದೃಢವಾದ ವಿಶ್ವಾಸ. ಮತ್ತು ಸಿನಿಮಾ ಯುದ್ಧಕಾಂಡ
ಆಲ್ ದ ಬೆಸ್ಟ್ ನೀವೆಲ್ಲ ಚಿತ್ರತಂಡಕ್ಕೆ. ಚೆನ್ನಾಗಂತೂ ಮಾಡಿದ್ದಾರೆ, ತುಂಬಾ ಇಷ್ಟವಂತೂ ಆಯ್ತು. ಮತ್ ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕ್ತಾರೆ ಪ್ರೊಡಕ್ಷನ್ ನಲ್ಲಿ ಆಗಿರ್ಬೋದು, ಡಬ್ಬಿಂಗ್ ಅಲ್ಲಿ ಇರ್ಬೋದು. ಇನ್ನೂ ಅಷ್ಟು ಐಡಿಯಾ ಇಲ್ಲ, ನಾವು ಆ ಕಡೆ ಬ್ಯಾಕ್ ಗ್ರೌಂಡ್ ಅಲ್ಲದೆ ಇರ್ಬೋದು. ಬಟ್ ವೀಕ್ಷಕರಾಗಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಒಳ್ಳೆ ಔಟ್ಪುಟ್. ನಾವು ಮೂರ್ ಗಂಟೆ 2 ಗಂಟೆ ಏನೇ ಮೂವಿ ನೋಡಿದ್ರು ಕೂಡ ನಾವು ಅದ್ರೊಳಗೆ ಕಳೆದೋಗ್ಬಿಟ್ರೆ ಕತೆ ಒಳಗೆ. ಈ ಕಾಂತಾರ ಮೂವಿ ನೋಡಿದ್ರೆ ನಾವು ಈಗಲೂ ನೆನ್ಸ್ಕೊಂತೀವಿ ಕಾಂತಾರ. ಇವನ್ KL ರಾಹುಲ್ ಸೆಲೆಬ್ರೇಷನ್ ನೋಡಿದ್ರಲ್ಲ, ಡೆಲ್ಲಿ ವರ್ಸಸ್ RCB ಮ್ಯಾಚ್ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಆ ತರ ನಾವು ಎಲ್ಲರೂ ನೆನ್ಸ್ಕೊಂತೀವಿ. ಯಾಕೆಂದ್ರೆ ಏನೇ ಸೆಲೆಬ್ರೇಟ್ ಮಾಡಿ ನೆನ್ಸ್ಕೊಂತೀವಿ, ಆ ತರ ಮೂವಿನ ಜನರು ಸೆಲೆಬ್ರೇಟ್ ಮಾಡಕ್ ಶುರು ಮಾಡ್ತಾರೆ, ಯಾವಾಗ ರಿಲೇಟ್ ಮಾಡ್ಕೊಳಕ್ ಶುರು ಮಾಡ್ತಾರ ಅವಾಗ. ಸೊ ಓಡುತ್ತೆ, ಚೆನ್ನಾಗ್ ಆಗುತ್ತೆ ಅಂತ ಕಾಣುತ್ತೆ ಮೂವಿ. ನೋಡೋಣ ಹೇಗಾಗುತ್ತೆ. ಯಾಕಂದ್ರೆ 3 ರಿಂದ 4 ತಿಂಗಳು ಕರ್ನಾಟಕ ಅಲ್ಲಿ ಕೂಡ ಸ್ಯಾಂಡಲ್ವುಡ್ ಅಲ್ಲೂ ಅಂತ ಮೂವಿಗಳೇನು ಬಂದಿಲ್ಲ ಚೆನ್ನಾಗಿರೋದು. ಹೋಪ್ಫುಲಿ ಇದು ಚೆನ್ನಾಗಿ ಮಾಡ್ಲಿ. ಆಲ್ ದ ಬೆಸ್ಟ್ ಟೀಮ್ ಎಲ್ಲರಿಗೂ. ನೆಕ್ಸ್ಟ್ ಇದೇ ತರ ರಿಯಾಕ್ಷನ್ ವಿಡಿಯೋಗಳು ಯಾಕೆ ಬೇಕು ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ.